ಹೊಸ ಮಂತ್ರಿಯಾಗಿ ಮಂತ್ರಿಮಂಡಲಕ್ಕೆ ಬಂದ ಮೇಲೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಬ್ಬ ಜಿಲ್ಲೆಯ ಮಗ ಹೊಸ ಶಕ್ತಿ ನಮಗೆ ಮುಂದಕ್ಕೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದ್ರೆ ಅವರ ಸಹಕಾರ ನಮಗೆಲ್ಲರೂ ಕೂಡ ಅವರ ಆಶೀರ್ವಾದ ಬೇಕು. ನಿಮ್ಮನ್ನೆಲ್ಲ ಉದ್ದೇಶ ಒಂದೆರಡು ಮಾತಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಯಾಕೆ ಮಳೆ ಹೋಯ್ದುಬಿಡೋದಾ? ಸ್ವಲ್ಪ ಸೌಂಡ್ ಜಾಸ್ತಿ ಬರಲಿ. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಬಂದವರೇ. ಈ ಜಿಲ್ಲೆಯ ಮಣ್ಣಿನ ಮಗ ಇವತ್ತು ಈ ರಾಜ್ಯವನ್ನು ಆಳ್ತಕ್ಕಂಥ ಶಕ್ತಿಯನ್ನು ಆ ತಾಯಿ ಚಾಮುಂಡಿ ಕರುಣಿಸಿದಾಳೆ. ಅವಳಿಗೆ ನಾವು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಅವಳಿಗೆ ವಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ, ಇವತ್ತು ಈಗಾಗಲೇ ಅನೇಕ ಜನ ನಾಯಕರುಗಳು, ಅನೇಕ ಜನ ಶಾಸಕರುಗಳು, MLC ಅವರು ಎಲ್ಲರೂ ಕೂಡ ವೇದಿಕೆ ಮೇಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಅದ್ಧೂರಿಯಿಂದ ಆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಭಾಗದ ನಮ್ಮ ಶಾಸಕರು, ಸ್ನೇಹಿತರು ಆದಂಥ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ರವರ ನೇತೃತ್ವದಲ್ಲಿ ಇವತ್ತು ನಮಗೆಲ್ಲ ನೋವಿನ ಸಂಗತಿ ಅಂತಂದರೆ ನಮ್ಮ ಮತ್ತೊಬ್ಬ ನಾಯಕರಾದಂಥ DK ಸುರೇಶ್ ಅವರು ಇವತ್ತು ಇಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿರತಕ್ಕಂಥದ್ದು. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಕಾರಣಕರ್ತರು DK ಸುರೇಶ್ ಅವರು ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾಯಿ ಚಾಮುಂಡಿ ಇವತ್ತು ನಮ್ಮ ಮಣ್ಣಿನ ಮಗನಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾಳೆ. ನಿಮ್ಮೆಲ್ಲರ ಸೇವೆಯನ್ನು, ಈ ಜಿಲ್ಲೆಯ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಅವಕಾಶವನ್ನು ಈಗಾಗಲೇ ಅವರ ಮಾತುಗಳಿಂದ ನೀವು ಕೇಳಿದ್ರಿ. ನಮ್ಮ ಜಿಲ್ಲೆಯ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಭಿಮಾನ ಮತ್ತು ಅವ್ರಿಗಿರ್ತಕ್ಕಂಥ ಬದ್ಧತೆ ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಮುಂದೆ ಎಲ್ಲ ಕೂಡ ಪ್ರಸ್ತುತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ನನ್ನನ್ನು ಇವತ್ತು ಅವರು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅವರ ಋಣವನ್ನು ನಾನು ಸಾಯೋವರೆಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಮಾಣಿಕವಾಗಿ ಹೇಳ್ತೇವೆ, ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಏನು DK ಸೋದರರಿದ್ದಾರಲ್ಲ ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯನ್ನು ಸರ್ವತೋಮುಖವಂತ ಅಭಿವೃದ್ಧಿಯನ್ನು ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನು ಆ ತಾಯಿಯ ಚಾಮುಂಡಿ ಮೇಲೆ ಆಣೆಯನ್ನು ಇಟ್ಟು ಅವಳ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮಂತ್ರಿ ಅಲ್ಲ, ಇಕ್ಬಾಲ್ ಹುಸೇನ್ ಅವರು ಮಂತ್ರಿ. ನಾವ್ಯಾರು ಕೂಡ ಮಂತ್ರಿ ಅಂತಕ್ಕಂಥದ್ದು ನಾವೆಲ್ಲ ಒಂದೇ. ಈ ಜಿಲ್ಲೆಯ ಇರ್ತಕ್ಕಂಥ 4 ಜನ ಶಾಸಕರು ನಾವೆಲ್ಲ ಒಂದೇ. ನಾನು ಮೇಲು, ನಾನು ಮಂತ್ರಿ, ಅವರು ಶಾಸಕರು ಅಂತಕ್ಕಂಥ ಭೇದ ಭಾವ ಬೇಡ. ನಾವೆಲ್ಲ ಅಣ್ತಂದಿರಂತೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಪಣ ತೊಟ್ಟು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇದಕ್ಕೆ ಅನೇಕ ಜನ ಶಾಸಕರುಗಳು, ನಮ್ಮ ಮಾಜಿ ಸಚಿವರಾದಂಥ ರೇವಣ್ಣವರು ಕೂಡ ಬಂದಿದ್ದಾರೆ, ನಮ್ಮ ಸುಧಾಮ್ ದಾಸ್ ಅವರು ಬಂದಿದ್ದಾರೆ, ಉದಯಣ್ಣ ಅವರು ಬಂದಿದ್ದಾರೆ, ರವಿಯಣ್ಣ, ರಂಗಣ್ಣ, ನಮ್ಮ ಗೋಪಾಲ್ ಕೃಷ್ಣ ಮಂತ್ರಿ ಆಗಬೇಕಾಗಿತ್ತು, ಅವನು ಸ್ವಲ್ಪ ಯಾಕೋ ಬೇಸರದಲ್ಲಿದ್ದಾರೆ, ನಮ್ಮ ಅಶ್ವತ್ಥಣ್ಣ, ವಿಶ್ವನಾಥಣ್ಣ ಮತ್ತು ನಮ್ಮ ರಾಜಣ್ಣ ಅವರು ಎಲ್ಲರೂ ಕೂಡ ಇದ್ದಾರೆ. ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆ ತಾಯಿ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದನ್ನು ಕೇಳ್ತಾ, ನೀವೇನು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೀರಾ, ಈ ಮಣ್ಣಿನ ಮಕ್ಕಳು ನಾವು, ಈ ಮಣ್ಣಲ್ಲಿ ಹುಟ್ಟಂಥವ್ರು ನಾವೆಲ್ಲೋ ಬೇರೆ ಕಡೆ ಹುಟ್ಟಂಥವ್ರಲ್ಲ, ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥ ಜನ ನಾವು. ನಿಮ್ಮ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ, ಈಗಾಗಲೇ ಮಾಡ್ತಾ ಇದ್ದೀವಿ, ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಆ ತಾಯಿ ಎಲ್ರಿಗೂ ಮಾಡಲಿ, ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಮಳೆ ಬರಲ್ಲ ಅಂತಿದ್ರು ನಮ್ಮ ನಾಯಕರು, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಮಳೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತು ಇತ್ತು. ಆ ತಾಯಿ ಚಾಮುಂಡಿ ಅದೆಲ್ಲವನ್ನ ಬದಿಗೊತ್ತಿ ಪ್ರತಿಯೊಂದು ಡ್ಯಾಮ್ಗಳು ಇವತ್ತು ಮಳೆಯಿಂದ ತುಂಬಿ ತುಳುಕ್ತಕ್ಕಂಥ ಒಂದು ವಾತಾವರಣವನ್ನು ಆ ತಾಯಿ ಕರುಣಿಸಿದಾಳೆ. ದಯಮಾಡಿ ಅವಳ ಆಶೀರ್ವಾದ ನಮ್ಗಳ ಮೇಲೆ ಎಲ್ಲ ಇದೆ, ಖಂಡಿತ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಇದಕ್ಕೆ ಕಾರಣಭೂತರಾದಂಥ ಇಕ್ಬಾಲ್ ಹುಸೇನ್ ರವರಿಗೆ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ, ಈ ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.